ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಕಥೆಯಲ್ಲಿ ನಾವು ಬ್ರಹ್ಮನ ಸೃಷ್ಟಿ, ಬ್ರಹ್ಮ ಮೊದಲು ಸೃಷ್ಟಿಸಿದ್ದು ಯಾವ ಜೀವಿಯನ್ನ, ರುದ್ರದೇವ ಅಂದರೆ ಯಾರು, ಅವರ ಜನನ ಹೇಗಾಯಿತು, ಸೃಷ್ಟಿಕರ್ತ ಬ್ರಹ್ಮರು ತನ್ನ ಮೂಲ ದೇಹವನ್ನು ತ್ಯಾಗ ಮಾಡಿದ್ದು ಯಾಕೆ, ಇವೆಲ್ಲವುಗಳ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕಥೆಯನ್ನು ನೋಡೋದಕ್ಕೂ ಮೊದಲು ಒಂದ್ಸಲ ನಮ್ಮ ಹಿಂದಿನ ಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಭಾಗವತದ 3ನೇ ಭಾಗವಾದ್ದರಿಂದ ಇದಕ್ಕೂ ಮುಂಚೆ ನಾವು ಇನ್ನೂ 2 ಭಾಗಗಳನ್ನು ಆಲ್ರೆಡಿ ನಾವು ರಿಲೀಸ್ ಮಾಡಿದ್ದೀವಿ. ನಿಮ್ಮಲ್ಲಿ ಬಹಳಷ್ಟು ಮಂದಿ ಅವುಗಳನ್ನು ನೋಡಿರ್ಬೋದು, ಲೈಕ್ಸು ಕೊಟ್ಟಿರ್ಬೋದು. ಹಾಗಾಗಿ ಈಗ ಒಂದ್ಸಲ ನಾವು ರೀಕ್ಯಾಪ್ ನೋಡೋಣ. ಭಾಗವತ ಭಾಗ 1ರಲ್ಲಿ ಏನಾಯ್ತು ಅಂದ್ರೆ, ಸೌತಿ ಮಹರ್ಷಿಗಳು ಶೌನಕ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಎಲ್ಲ ಋಷಿಗಳಿಗೆ ಅವರು ಭಾಗವತದ ಕಥೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೂ ಅಶ್ವತ್ಥಾಮ ಮಾಡಿದ ನೀಚ ಕೃತ್ಯ ಅನ್ನೋ ಒಂದು ಕಥೆಯನ್ನು ನಾವು ನೋಡಿದ್ವಿ. ಆಮೇಲೆ ಪರೀಕ್ಷಿತ ರಾಜನ ಹುಟ್ಟು, ಆಮೇಲೆ ಕಲಿಯುಗದ ಆರಂಭ ಇತ್ಯಾದಿಗಳನ್ನು ನಾವು ನೋಡಿದ್ವಿ. ಅದಾದ್ಮೇಲೆ 2ನೇ ಭಾಗದಲ್ಲಿ ಈ ಪರೀಕ್ಷಿತ ರಾಜ ಬೇಟೆಯಾಡಕ್ಕೆ ಹೋಗೋದು, ಅಲ್ಲಿ ಹೀಗೆ ಒಂದು ಜಿಂಕೆಯನ್ನು ಬೆನ್ನಡ್ಕೊಂಡು ಹೋಗಿ ಶಮೀಕ ಅನ್ನೋ ಋಷಿಗಳ ಆಶ್ರಮಕ್ಕೆ ಹೋಗಿ ಸೇರೋದು. ಅವಿವೇಕದ ಕಾರಣದಿಂದ ರಾಜ ಒಂದು ಸತ್ತ ಅವನ್ನ ಆ ಶಮೀಕ ಮಹರ್ಷಿಗಳ ಕೊರಳಿಗೆ ಹಾಕ್ತಾನೆ. ಆ ಶಮೀಕ ಮಹರ್ಷಿಗಳ ಮಗ ಶೃಂಗಿ ಇನ್ನು 7 ದಿನಗಳ ಒಳಗಾಗಿ ತಕ್ಷಕ ಅನ್ನೋ ಸರ್ಪ ರಾಜನಿಗೆ ಕಚ್ಚಿ ಸಾಯಿಸಲಿ ಅಂತ ಅವನು ಶಾಪ ಕೊಡೋದು. ಹಾಗೂ ಶಾಪದ ಪರಿಣಾಮವಾಗಿ ತಕ್ಷಕ ಬಂದು ರಾಜನಿಗೆ ಕಚ್ಚಿ ರಾಜನ ಸಾಯಿಸೋದು. ಇವಿಷ್ಟು ಕಥೆಗಳು ನಾವು ಹಿಂದಿನ 2 ಸಂಚಿಕೆಯಲ್ಲಿ ನೋಡಿದ್ವಿ. ಈಗ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮ ಅವರು ಮೊದಲಿಗೆ ಸೃಷ್ಟಿಯ ಕಾರ್ಯವನ್ನ ಆರಂಭ ಮಾಡ್ತಾರೆ. ಎಲ್ಲರಿಗೂ ಕುತೂಹಲ ಇರ್ಬೋದು, ಈ ಬ್ರಹ್ಮ ಮೊದಲಿಗೆ ಏನನ್ನ ಸೃಷ್ಟಿ ಮಾಡಿದ್ರು? ಬ್ರಹ್ಮದೇವರು ಮೊದಲಿಗೆ ಯಾವುದೇ ಜೀವಿನ ಸೃಷ್ಟಿ ಮಾಡಲೇ ಇಲ್ಲ. ಬದಲಾಗಿ ಅವರು ಈ ಭಾವನೆಗಳನ್ನ ಸೃಷ್ಟಿ ಮಾಡಿದ್ರು. ಅದರಲ್ಲೂ ಯಾವ್ಯಾವುದು ಅಂದ್ರೆ ಆತ್ಮವಂಚನೆ, ಆಮೇಲೆ ಕೋಪ, ಅಸೂಯೆ, ಮತ್ತು ಪರರ ವಸ್ತುವನ್ನ ತನ್ನ ವಸ್ತು ಅಂತ ಹೇಳ್ಕೊಳ್ಳೋದು, ಸುಳ್ಳು ಹೇಳೋದು, ಈ ರೀತಿಯ ಕೆಲವು ಕೆಟ್ಟ ಭಾವನೆಗಳು ಬ್ರಹ್ಮನ ಮನಸ್ಸಿನಿಂದ ಮೊದಲ ಬಾರಿಗೆ ಸೃಷ್ಟಿಯಾಯಿತು. ಇದರಿಂದ ಬ್ರಹ್ಮನಿಗೆ ಸಂತೋಷ ಆಯ್ತಾ? ಖಂಡಿತ ಇಲ್ಲ. ಹಾಗಾಗಿ ಬ್ರಹ್ಮ ಏನ್ ಮಾಡ್ತಾರೆ, ಇದರಿಂದ ತುಂಬಾ ಬೇಸರ ಪಡ್ತಾರೆ. ನನ್ನಿಂದ ಈ ರೀತಿ ಕೆಟ್ಟ ಭಾವನೆಗಳು ಹಾಗೂ ಅನಿಸಿಕೆಗಳು ಸೃಷ್ಟಿಯಾಗಿದ್ದಾವೆ, ಇದರಿಂದ ಅವರು ನೊಂದು ಹೋಗ್ತಾರೆ. ಭಗವಂತನನ್ನ ಧ್ಯಾನ ಮಾಡ್ತಾರೆ. ಭಗವಂತನನ್ನ ಧ್ಯಾನ ಮಾಡಿ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಪುನಃ ಮತ್ತೊಮ್ಮೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಈ ಬಾರಿ ಏನಾಗುತ್ತೆ, 4 ಋಷಿಕುಮಾರರ ಜನನ ಆಗುತ್ತೆ. ಅವರೇ ಸನಕ, ಸನಂದ, ಸನಾತನ ಹಾಗೂ ಸನತ್ ಕುಮಾರ. ಹೀಗೆ ಹುಟ್ಟಿದ 4 ಮಕ್ಕಳಲ್ಲಿ ಸೃಷ್ಟಿಕರ್ತ ಬ್ರಹ್ಮ ತನ್ನ ಇಚ್ಛೆಯನ್ನು ತೋಡ್ಕೊಳ್ತಾರೆ. ಮಕ್ಕಳೇ, ದಯವಿಟ್ಟು ಈ ಕೂಡಲೇ ಭೂಲೋಕಕ್ಕೆ ಹೋಗಿ ನೀವು ಸಂತಾನದ ಕಾರ್ಯವನ್ನು ಆರಂಭ ಮಾಡಿ ಜಗತ್ತಿನ ತುಂಬಾ ಜೀವಿಗಳ ಸೃಷ್ಟಿಯಾಗಲಿ ಅಂತ ಹೇಳ್ತಾರೆ. ಆ 4 ಋಷಿಕುಮಾರರು ಹುಟ್ಟುತ್ತಲೇ ಮಹಾ ತಪಸ್ವಿಗಳು. ಹಾಗಾಗಿ ಅವರಿಗೆ ಈ ರೀತಿಯ ಮನೆ, ಮದುವೆ, ಸಂಸಾರ, ಈ ರೀತಿಯ ಯಾವುದೇ ತಾಪತ್ರಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಮೋಕ್ಷ ಸಾಧನೆಯ ನಮ್ಮ ಗುರಿ ಪಿತಾಮಹ ಅಂತ ಹೇಳ್ಕೊಂಡು ಅವರು ಯಾರು ಬ್ರಹ್ಮದೇವರ ಈ ಮಾತನ್ನು ಒಪ್ಕೊಳ್ಳೋದಿಲ್ಲ. ಹಾಗೂ ಜೀವಿಗಳ ಸೃಷ್ಟಿ ಕಾರ್ಯದಲ್ಲಿ ಅವರಿಗೆ ಸ್ವಲ್ಪನೂ ಆಸಕ್ತಿ ಇರಲ್ಲ. ತಾನು ಇಷ್ಟು ಕಷ್ಟಪಟ್ಟ ನಂತರ ಶುದ್ಧ ಮನಸ್ಸಿನಿಂದ ಸೃಷ್ಟಿಸಿದ ಈ 4
ಹುಡುಗರು ಈ ರೀತಿ ಹೇಳಿದ ನಂತರ ಈಗ ಬ್ರಹ್ಮದೇವರಿಗೆ ತುಂಬಾ ಬೇಜಾರಾಗುತ್ತೆ, ಜೊತೆಗೆ ಕೋಪನೂ ಬರುತ್ತೆ. ಆದರೆ ಆ ಕೋಪವನ್ನು ತನ್ನ ಮಕ್ಕಳ ಎದುರು ಅವರು ತೋಡ್ಕೊಳ್ಳೋದಿಲ್ಲ. ಬದಲಾಗಿ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಅದುಮಿ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಏನಾಗುತ್ತೆ, ಅವರ ಎರಡೂ ಹುಬ್ಬುಗಳ ನಡುವಿನಿಂದ ಒಬ್ಬ ವ್ಯಕ್ತಿಯ ಜನನ ಆಗುತ್ತೆ. ಆ ಮಗು ಹುಟ್ಟುತ್ತಲೇ ಕೆಂಪು ಮಿಶ್ರಿತ ನೀಲಿ ದೇಹವನ್ನು ಹೊಂದಿರುತ್ತೆ. ಹುಟ್ಟಬೇಕಾದ್ರೆ ಅದು ಜೋರಾಗಿ ಅಳ್ತಾ ಇರುತ್ತೆ. ಅದಷ್ಟೇ ಅಲ್ಲದೆ ಆ ಮಗು ಅಳುತ್ತಲೇ ಕೇಳುತ್ತೆ ತಂದೆ ಹತ್ರ, ತಂದೆ ನಾನು ಯಾರು, ನನ್ನ ಹೆಸರೇನು ಮತ್ತು ನಾನು ಎಲ್ಲಿ ವಾಸ ಮಾಡಬೇಕು, ದಯವಿಟ್ಟು ಅದನ್ನು ತಿಳಿಸು ಅಂತ ಮಗು ಜೋರಾಗಿ ಕಿರ್ಚುತ್ತಾ ಹೇಳುತ್ತೆ. ಈಗ ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ನಿನ್ನ ಹೆಸರು ರುದ್ರ, ನೀನು ಜೀವಿಗಳ ಹೃದಯ, ಪಂಚಭೂತಗಳು, ಪಂಚೇಂದ್ರಿಯಗಳು, ಸೂರ್ಯ ಚಂದ್ರರು ಹಾಗೂ ತಪಸ್ಸುಗಳಲ್ಲಿ ನಿನ್ನ ವಾಸ ಇರುತ್ತೆ. ಜಗತ್ತಿನ ಎಲ್ಲ ಜೀವಿಗಳ ಅಧಿಪತಿ ನೀನೇ. ನಿನಗೆ 11 ಮಡದಿಯರಿರ್ತಾರೆ. ಆ ಮಡದಿಯರನ್ನು ಒಟ್ಟಾಗಿ ರುದ್ರಾಣಿಯರು ಅಂತ ಜನ ಕರೀತಾರೆ. ನೀನು ಈ ಕೂಡಲೇ ಭೂಮಿಗೆ ಹೋಗಿ ಅಲ್ಲಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡು ಮಗನೇ ಅಂತ ಬ್ರಹ್ಮರು ಹೇಳ್ತಾರೆ. ಹಾಗೇ ಆಗಲಿ ತಂದೆ ಅಂತ ರುದ್ರ ಏನ್ ಮಾಡ್ತಾರೆ, ಭೂಮಿಗೆ ಬರ್ತಾರೆ, ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಜೀವಿಗಳ ಸೃಷ್ಟಿಗೆ ಕಾರಣ ಆಗ್ತಾರೆ. ಆದರೆ ಅಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಈ ರೀತಿ ಸೃಷ್ಟಿಗೊಂಡ ಜೀವಿಗಳಿಂದ ಪ್ರಪಂಚಕ್ಕೆ ಒಂದು ತೊಂದರೆ ಎದುರಾಗುತ್ತೆ. ಅದೇನೆಂದ್ರೆ ಆ ಜೀವಿಗಳೆಲ್ಲವೂ ರುದ್ರರನ್ನೇ ಹೋಲ್ತಾ ಇರುತ್ತೆ. ಅವುಗಳ ಕಣ್ಣುಗಳಿಂದ ಬೆಂಕಿಯ ಜ್ವಾಲೆ ಹೊರಹೊಮ್ತಾ ಇರುತ್ತೆ. ಆ ಜ್ವಾಲೆಗಳು ಕಂಡದ್ದನ್ನೆಲ್ಲ ನಾಶ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತವೆ. ಈಗ ತಮ್ಮಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಆ ಜೀವಿಗಳು ಸುಮ್ಮನಿರ್ತಾವ. ಕಾಲಕ್ರಮೇಣ ಏನ್ ಮಾಡಿದ್ರು, ಅವರಿಗೂ ಮಕ್ಕಳಾದ್ವು, ಮೊಮ್ಮಕ್ಕಳಾದ್ವು. ಅವರೆಲ್ಲ ಸೇರ್ಕೊಂಡು ನಾವೇ ಶಕ್ತಿಶಾಲಿಗಳು ಅಂದ್ಕೊಂಡು ಪ್ರಪಂಚದ ಇತರೆ ಸೃಷ್ಟಿಗಳು ಅಂದ್ರೆ ಈ ದುರ್ಬಲ ಶಕ್ತಿಯ ಜೀವಿಗಳೇನಿದ್ದು ಅವುಗಳನ್ನೆಲ್ಲ ಅವರು ನಾಶ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೂ ಒಂದಿನ ಈ ಜಗತ್ತನ್ನೇ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಆಳ್ವಿಕೆ ನಡೆಸೋಣ ಅನ್ನೋ ತೀರ್ಮಾನಕ್ಕೆ ಬಂದು ಅವರು ಹೀಗೆ ದಿಗ್ವಿಜಯ ಸಾಧನೆಗಾಗಿ ತಾವು ಹೋದ ದಾರಿಯಲ್ಲಿ ಎದುರಿಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ನಾಶ ಮಾಡಿಕೊಂಡು ಇಡೀ ಪ್ರಪಂಚವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಈ ವಿಷಯ ಸ್ವಲ್ಪ ತಡವಾಗಿ ಗೊತ್ತಾದ್ರೂ ಕೊನೆಯಲ್ಲಿ ಬ್ರಹ್ಮದೇವರಿಗೆ ಗೊತ್ತಾಯ್ತು. ಅವರು ತನ್ನ ಮಗನಾದ ರುದ್ರರನ್ನ ಕರೀತಾರೆ. ಮಗನೇ, ನೀನೇನು ಈ ಸೃಷ್ಟಿ ಕಾರ್ಯ ಮಾಡ್ತಿದೀಯಾ, ಅದನ್ನು ದಯವಿಟ್ಟು ನಿಲ್ಲಿಸು. ನಾನು ಈ ಸೃಷ್ಟಿ ಕಾರ್ಯದಿಂದ ಈ ರೀತಿ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನು ನಾನು ಮಾಡಲಿಲ್ಲ. ನೀನು ನಿನ್ನ ಮನಸ್ಸಿನಲ್ಲಿರುವ ಕೋಪವನ್ನು ನೀನು ಇನ್ನೂ ಬಿಟ್ಟಿಲ್ಲ. ಹಾಗಾಗಿ ಈ ಕೋಪವನ್ನು ನಿಯಂತ್ರಿಸಬೇಕು ಅಂದರೆ ತಪಸ್ಸಿನಿಂದ ಮಾತ್ರ ಸಾಧ್ಯ. ನೀನು ಈ ಎಲ್ಲ ಸೃಷ್ಟಿ ಕಾರ್ಯಗಳನ್ನು ನಿಲ್ಲಿಸಿ ಅರಣ್ಯಕ್ಕೆ ಹೋಗು, ತಪಸ್ಸನ್ನು ಮಾಡು, ಹಾಗೂ ನಿನ್ನ ಕೋಪವನ್ನು ನಿಯಂತ್ರಣ ಮಾಡ್ಕೊ. ಸೃಷ್ಟಿ ಕಾರ್ಯವನ್ನು ಬೇಕಾದರೆ ಆಮೇಲೆ ಮುಂದುವರಿಸೋಣ ಅಂತ ಬ್ರಹ್ಮದೇವರು ಸಲಹೆ ನೀಡ್ತಾರೆ. ತನ್ನ ತಂದೆ ಮಾತಿಗೆ ಇಲ್ಲ ಅಂತ ಹೇಳಕ್ಕಾಗದೆ ರುದ್ರದೇವರ ಆ ಕ್ಷಣಕ್ಕೆ ತನ್ನೆಲ್ಲ ಸೃಷ್ಟಿ ಕಾರ್ಯಗಳನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ತಪಸ್ಸು ಮಾಡೋಕ್ಕೆ ಅಂತ ಒಂದು ದಟ್ಟ ಅಡವಿಯ ಒಳಗಡೆ ಹೋಗ್ತಾರೆ. ನಮ್ಮ ಮುಂದಿನ ಕತೆ ಬ್ರಹ್ಮನ ದೇಹತ್ಯಾಗ. ಈ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಅದಾಗಲೇ ಸೃಷ್ಟಿ ಕಾರ್ಯ ಸ್ಥಗಿತ ಆಗಿರುತ್ತೆ. ಇನ್ನು ರುದ್ರದೇವರಿಂದ ಸೃಷ್ಟಿಯಾದರೆ ಪುನಃ ಅದೇ ಥರ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆಯನ್ನು ಹೊರಸೂಸುವಂಥ ಮಕ್ಕಳ ಜನನ ಆಗುತ್ತೆ ಅಂತ ಸೃಷ್ಟಿ ಕಾರ್ಯವನ್ನು ಸ್ಥಗಿತಗೊಳಿಸುವುದಕ್ಕೆ ರುದ್ರದೇವರಲ್ಲಿ ಹೇಳಿಕೊಂಡಿದ್ದು. ಈ ರುದ್ರದೇವನ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಈ ರುದ್ರದೇವರು ಅಂದರೆ ಈಗ ನಾವೇನಂತ ಕರಿತೀವಿ, ಶಿವನ ಇನ್ನೊಂದು ರೂಪ ಅಥವಾ ಶಿವನ ಮೂಲ ರೂಪ. ರುದ್ರ ತಾಂಡವ ಅಂದರೆ ಶಿವನ ರುದ್ರ ಅನ್ನುವ ಒಂದು ರೂಪ ಏನಿದೆ ಅದು ಅವರ ತೀವ್ರವಾದ ರೂಪ. ಅಂದರೆ ಅವರು ಕೋಪಗೊಂಡಾಗ ಧರಿಸುವಂಥ ರೂಪ. ಆ ರೀತಿ ಎಲ್ಲ ನಂಬಿಕೆ ಇರಬಹುದು. ಆದರೆ ಕೆಲವು ವಿಧಗಳು ಏನು ಹೇಳ್ತಾವೆ ಅಂದರೆ, ರುದ್ರದೇವ ಅಂದರೆ ಈಗ ನಾವೇನು ಪೂಜಿಸ್ತೀವಿ ಶಿವ ಅಂತ,
ಅವರ ಮೂಲ ಸ್ವರೂಪ. ರುದ್ರ ಅಂದರೆ ಅವರು ದೇವತೆಗಳ ಸೇನೆಯ ಬಿಲ್ಲುಗಾರರಾಗಿದ್ದಾರೆ ಅಂತನೂ ಒಂದು ಕಥೆ ಇದೆ. ಇದು ರುದ್ರದೇವರ ಬಗ್ಗೆ ಒಂದು ಕಿರು ಪರಿಚಯ. ಈಗ ಸೃಷ್ಟಿ ಕಾರ್ಯನು ಸ್ಥಗಿತ ಆಗಿರುತ್ತೆ. ಆದರೆ ಪ್ರಜಾಪಿತ ಬ್ರಹ್ಮರ ಮನಸ್ಸಲ್ಲಿ ತನ್ನ ಆಸೆ ಇನ್ನೂ ಅಪೂರ್ಣವಾಗೇ ಇದೆ ಅನ್ನೋ ಒಂದು ಬೇಸರ ಇರುತ್ತೆ. ಅದರಿಂದ ಏನು ಮಾಡ್ತಾರೆ, ಅವರು ಪುನಃ ಹೊಸದಾಗಿ ಸೃಷ್ಟಿಯ ಕಾರ್ಯವನ್ನು ಆರಂಭ ಮಾಡ್ತಾರೆ. ತನ್ನ ಮನಸ್ಸಿನಿಂದಲೇ 10 ಗಂಡು ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ. ಈ 10 ಗಂಡು ಮಕ್ಕಳು ಕೂಡ ಋಷಿಗಳಾಗಿರ್ತಾರೆ. ಅವರೆಲ್ಲ ಯಾರು ಅಂದರೆ ಮಾರೀಷಿ, ಅಂಗೀರಸ ಇತ್ಯಾದಿಗಳನ್ನು ಸೇರ್ಕೊಂಡು ಕೊನೆಯದಾಗಿ ನಾರದರು. ಮೊದಲಿನ 2 ಋಷಿಗಳಿಗಿಂತ ನಾರದರು ನಮಗೆಲ್ಲ ಚಿರಪರಿಚಿತ. ಅನೇಕ ಸಿನಿಮಾಗಳಲ್ಲೆಲ್ಲ ನಾವು ನಾರದರನ್ನು ನೋಡಿರ್ಬೋದು. ಅದು ನಿಜವಾಗಿಯೂ ನಾರದರ ಪಾತ್ರ ಅಷ್ಟೊಂದು ಹಾಸ್ಯಮಯವಾಗಿರೋದಲ್ಲ, ಅದು ಗಂಭೀರವಾದ ಪಾತ್ರ. ಇವರೆಲ್ಲರೂ ಮನಸ್ಸಿನಿಂದ ಸೃಷ್ಟಿಯಾದ ಕಾರಣ ಅವರನ್ನ ಮಾನಸ ಪುತ್ರರು ಅಂತ ಕರೀತಾರೆ. 10 ಗಂಡು ಮಕ್ಕಳಷ್ಟೇ ಅಲ್ಲದೆ ಇನ್ನೊಂದು ಹೆಣ್ಣು ಮಗು ಜನಿಸುತ್ತೆ. ಹೆಣ್ಣು ಮಗುವಿಗೆ ವಾಕ್ ಅಂತ ಹೆಸರಿಡ್ತಾರೆ. ವಾಕ್ ಅಂದರೆ ಇಂಗ್ಲಿಶಿನ ವಾಕ್ ಅಲ್ಲ, ವಾಕ್ ಅಂದರೆ ಮಾತು. ಕಾಲಕ್ರಮೇಣ ಏನಾಯ್ತು, ವಾಕ್ ದೊಡ್ಡವಳಾದ್ಲು. ವಾಕ್ ತನ್ನ ತರುಣಾವಸ್ಥೆಗೆ ಬಂದ್ಲು. ಬ್ರಹ್ಮದೇವರು ಅಲ್ಲಿ ತನಕ ಯಾವುದೇ ಒಂದು ಸ್ತ್ರೀ ರೂಪವನ್ನ ಸೃಷ್ಟಿ ಮಾಡಿರಲ್ಲ. ಈ ವಾಕನ್ನು ನೋಡಿ ಬ್ರಹ್ಮದೇವರಿಗೆ ಅವಳ ಮೇಲೆ ಮೋಹ ಉಂಟಾಗುತ್ತೆ. ಅವಳು ತನ್ನ ಮಗಳು ಅನ್ನೋದನ್ನು ಮರೆತು ಅವಳನ್ನ ಮದುವೆಯಾಗಿ ದಾಂಪತ್ಯ ಜೀವನ ನಡೆಸಬೇಕು ಅನ್ನೋ ಆಸೆ ಅವರಲ್ಲಿ ಮೂಡುತ್ತೆ. ಇದನ್ನ ಅವರು ಅವಳ ಹತ್ರ ಹೇಳ್ಕೊಳ್ತಾರೆ. ಆದರೆ ತನ್ನ ತಂದೆ ಮಾತಿನಿಂದ ತುಂಬಾನೇ ಬೇಸರಗೊಂಡು ಏನನ್ನೂ ಮಾತಾಡದೆ ವಾಕ ಅಲ್ಲಿಂದ ದೂರ ನಡೀತಾಳೆ. ಹಾಗೂ ತನ್ನ ಸಹೋದರರಾದ ನಾರದ, ಮಾರೀಷಿ, ಅಂಗೀರಸ ಮುಂತಾದ 10 ಋಷಿಗಳ ಬಳಿ ಈ ವಿಷಯವನ್ನ ಹೇಳ್ಕೊಳ್ತಾಳೆ. ತಮ್ಮ ತಂಗಿಯ ರಕ್ಷಣೆ ಮಾಡಬೇಕು ಅನ್ನೋದು ಅಣ್ಣಂದರ ಮನಸ್ಸಲ್ಲಿ ಬರುತ್ತೆ. ಅವರು ನೀನೇನು ಯೋಚನೆ ಮಾಡಬೇಡ, ನಾವು ತಕ್ಷಣ ಹೋಗಿ ತಂದೆ ಹತ್ರ ಮಾತಾಡ್ತೀವಿ ಅಂತ ಅವಳಿಗೆ ಮಾತು ಕೊಟ್ಟು 10 ಮಂದಿ ಅಣ್ಣ ತಮ್ಮಂದಿರು ತಮ್ಮ ತಂದೆಯಾದ ಬ್ರಹ್ಮನ ಬಳಿ ಬರ್ತಾರೆ. ಮೊದಲಿಗೆ ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ಆದರೂ ಧೈರ್ಯ ಮಾಡಿಕೊಂಡು ತುಂಬ ಗೌರವದಿಂದಲೇ ತಂದೆ ಹತ್ರ ಹೇಳ್ತಾರೆ, ತಂದೆ, ನೀವು ನಿಮ್ಮ ಸ್ವಂತ ಮಗಳ ಮೇಲೆ ವ್ಯಾಮೋಹ ಹೊಂದಿದ್ದೀರಿ. ಇದನ್ನು ಜನಸಾಮಾನ್ಯರು ಮಾಡಿದರೆ ತಪ್ಪು. ಅಂತಲ್ಲಿ ನೀವು ಒಂದು ಸೃಷ್ಟಿ ಕಾರ್ಯವನ್ನು ನಡೆಸುವಂಥ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೂಡ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಯೋಚನೆ ಬರುವುದು ತುಂಬ ಘೋರ ಪಾಪ. ಅದು ದಯವಿಟ್ಟು ಇದನ್ನು ಮಾಡಬೇಡಿ, ಇದು ನಮ್ಮ ಮನವಿ ಅಂತ ಮಕ್ಕಳು ತಮ್ಮ ತಂದೆ ಹತ್ರ ಹೇಳ್ತಾರೆ. ತನ್ನ ಮಕ್ಕಳ ಮಾತುಗಳನ್ನು ಕೇಳಿ ಬ್ರಹ್ಮದೇವರಿಗೆ ಅತ್ಯಂತ ದುಃಖವಾಗುತ್ತೆ. ತನ್ನ ಬಗ್ಗೆ ತನಗೇ ನಾಚಿಕೆ ಉಂಟಾಗುತ್ತೆ. ನಾನು ಇಂಥ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯ ಯೋಚನೆ ಮಾಡಿದ್ದು ತಪ್ಪು ಅಂತ ಅವರಿಗೆ ಅರಿವಾಗಿ ಆ ದೇಹವನ್ನೇ ಅವರು ತ್ಯಾಗ ಮಾಡ್ತಾರೆ. ಆ ದೇಹವನ್ನು ಬಿಟ್ಟು ಅವರು ಇನ್ನೊಂದು ಜನಸಾಮಾನ್ಯರ ದೇಹವನ್ನು ಸೇರಿಕೊಂಡು ಒಂದು ಸ್ತ್ರೀಯನ್ನು ವರಿಸಿ ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಹಾಗೂ ಆ ರೀತಿಯಾಗಿ ಸೃಷ್ಟಿ ಕಾರ್ಯವನ್ನ ಅಲ್ಲಿ ಮುಂದುವರಿಸ್ತಾರೆ. ಆದರೂ ಕೂಡ ತನ್ನ ಒಬ್ಬನಿಂದಲೇ ಈ ಸೃಷ್ಟಿ ಕಾರ್ಯ ಮುಂದುವರಿಸೋದು ಅಸಾಧ್ಯ ಅಂತ ಅವರಿಗೆ ಈಗ ಅರಿವಾಗುತ್ತೆ. ಅವರೇನ್ ಮಾಡ್ತಾರೆ, ಪುನಃ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ಸಲಹೆಯನ್ನು ತಗೊಂಡು ಮುಂದೇನ್ ಮಾಡುವುದು ಅಂತ ಕೇಳ್ತಾರೆ. ಆಗ ವಿಷ್ಣು ದೇವರು ಏನು ಹೇಳ್ತಾರೆ, ನೀನೊಂದು ಸ್ತ್ರೀ ಮತ್ತು ಪುರುಷರನ್ನು ಸೃಷ್ಟಿ ಮಾಡು, ಅವರೇ ಭೂಮಿಯಲ್ಲಿ ಮನುಕುಲದ ಸೃಷ್ಟಿಗೆ ಕಾರಣ ಆಗ್ತಾರೆ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾರೆ. ನಾವು ಇನ್ನೊಂದು ವಿಷಯದಲ್ಲಿ ಗಮನಿಸಬೇಕಂದ್ರೆ, ಕೆಲವರಿಗೆ ಮನಸ್ಸಿನಲ್ಲಿ ಇರಬಹುದು, ಇದೇನು ವಿಷ್ಣು ದೇವರು ಬ್ರಹ್ಮನಿಗೂ ದೇವರ ಮತ್ತು ಬ್ರಹ್ಮ ರುದ್ರದೇವರ ತಂದೆಯನ
ಈ ರೀತಿ ಎಲ್ಲ ಗೊಂದಲಗಳು ಇರಬಹುದು. ಆಗ ಒಂದು ಸರಳ ಉತ್ತರ ಅಂದರೆ ಇದು ಭಾಗವತವಾಗಿದ್ದರಿಂದ ವಿಷ್ಣುವಿನ ಬಗ್ಗೆ ಇರುವ ಕಥೆಯಾದ ಕಾರಣ ಇಲ್ಲಿ ವಿಷ್ಣುವನ್ನು ಎಲ್ಲರಕ್ಕಿಂತ ಉಚ್ಚ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಬ್ರಹ್ಮ ಹಾಗೂ ಶಿವ ಇಬ್ಬರಿಗೂ ಅವರೇ ಪರಮಾತ್ಮ ಆಗಿರುತ್ತಾರೆ. ಪರಮಾತ್ಮನ ಕಡೆಯಿಂದ ಸಲಹೆ ಸಿಕ್ಕಿರುತ್ತೆ. ಈಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಒಂದು ಸ್ತ್ರೀ ಹಾಗೂ ಪುರುಷ ದೇಹಗಳ ಸೃಷ್ಟಿಯನ್ನ ಮಾಡ್ತಾರೆ. ಅದರಲ್ಲಿ ಪುರುಷನಿಗೆ ಮನು ಅಂತನೂ ಸ್ತ್ರೀಗೆ ದಶರೂಪಿ ಅಂತನೂ ಹೆಸರಿಟ್ಟು ಅವರಿಬ್ಬರಿಗೆ ಸೃಷ್ಟಿ ಕಾರ್ಯವನ್ನು ಮಾಡಕ್ಕೆ ಹೇಳಿ ಭೂಮಿಯ ಕಡೆಗೆ ಕಳಿಸ್ತಾರೆ. ಮನು ಹಾಗೂ ದಶರೂಪಿಗಳು ತಮ್ಮ ಸಾಂಸಾರಿಕ ಜೀವನದಿಂದಾಗಿ ಪ್ರಿಯವ್ರತ ಹಾಗೂ ಉತ್ತನಪಾದ ಅನ್ನೋ ಇಬ್ರು ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಅದಾದ್ಮೇಲೆ ಆಕುತಿ, ದೇವಹುತಿ ಮತ್ತು ಪ್ರಸೂತಿ ಅನ್ನೋ 3 ಹೆಣ್ಣು ಮಕ್ಕಳು ಅವರಿಂದ ಜನಿಸ್ತಾರೆ. ಕಾಲ ಉರುಳಿದಂತೆ ಅವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ಸಂತಾನ ಬೆಳೀತಾ ಹೋಗ್ತಾ ಪ್ರಪಂಚದ ತುಂಬಾ ಜೀವಿಗಳ ಸೃಷ್ಟಿಯಾಗುತ್ತೆ. ಈ ಮನು ಅಂದ್ರೆ ಯಾರು? ಮನುಸ್ಮೃತಿ ಅನ್ನೋ ಒಂದು ಪುಸ್ತಕ ಬರೆದ ಲೇಖಕ ಇದೇ ಮನು. ಬಹುಶಃ ಮನುಷ್ಯ ಅನ್ನೋ ಹೆಸರು ಇದರಿಂದಲೇ ಬಂತೋ ಏನು. ಅದೇನೇ ಇರಲಿ, ಈ ರೀತಿ ಸೃಷ್ಟಿ ಕಾರ್ಯ ನಡೆದು ಬ್ರಹ್ಮದೇವರ ಮನಸ್ಸಲ್ಲಿ ಎಷ್ಟು ಜೀವಿಗಳನ್ನ ಸೃಷ್ಟಿ ಮಾಡಬೇಕು ಅಂದ್ಕೊಂಡಿದ್ವೋ ಅಷ್ಟು ಜೀವಿಗಳ ಸೃಷ್ಟಿ ಪ್ರಪಂಚದಲ್ಲಿ ಆಗುತ್ತೆ. ಹೀಗೆ ಬ್ರಹ್ಮದೇವರ ಇಚ್ಛೆ ನೆರವೇರುತ್ತೆ. ಅವರು ಸಮಾಧಾನ ಪಟ್ಕೊಳ್ತಾರೆ. ಕಥೆಯನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.